ವಸಂತನಗರದ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕೇಂದ್ರವನ್ನು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಅವರು ತಪಾಸಣೆ ನಡೆಸಿದರು. ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದ್ದು, ಜೂನ್ 4ರಂದು ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗಲಿದೆ ಎಂದು ತಿಳಿಸಿದ್ರು. 6 ಕಾರ್ಯವ್ಯಾಪ್ತಿ ಬರುತ್ತೆ, ಅಂದರೆ ಬೆಂಗಳೂರು ನಾರ್ತ್, ಸೌತ್ ಆ್ಯಂಡ್ ಸೆಂಟ್ರಲ್ ಮತ್ತು ಉಳಿದು ನಮ್ಮ 3 ವಿಧಾನಸಭಾ ಕ್ಷೇತ್ರ, ನಮ್ಮ ಬೆಂಗಳೂರು ರೂರಲ್ MP ಏರಿಯಾಗೆ DC ರಾಮನಗರ ಇದ್ದಾರೆ, ಅಲ್ಲಿ ಕೌಂಟ್ ಆಗಿ ಹೋಗ್ತದೆ. ಸೊ ಆ 3 ಕಾನ್ಸ್ಟಿಟ್ಯೂನ್ಸಿಗೆ ಅಲ್ಲಿಗೆ ಹೋಗ್ತದೆ. ಒಂದು ಏನಿದೆ ಯಲಹಂಕ, ಚಿಕ್ಕಬಳ್ಳಾಪುರಿಗೆ ಹೋಗ್ತದೆ. ಸೊ ಅಲ್ಲಿ ಇರ್ತಕ್ಕಂಥ DC ಅದಕ್ಕೆ ಆಗಿದ್ದಾರೆ. ಸೊ ನಾವು 3 ನಮ್ಮ ನಲ್ಲಿ ಒಬ್ಬರು ಮಿಸ್ಟರ್ ಹರೀಶ್ ಇಲ್ಲಿ ಸೆಂಟ್ರಲ್ಗೆ ಆಗಿದ್ದಾರೆ. ಇದೇ ಪ್ರಕಾರ DC ಬೆಂಗಳೂರು ಅರ್ಬನ್ ಅವರು ನಮ್ಮ ನಾರ್ತ್ಗೆ ಆಗಿದ್ದಾರೆ ಮತ್ತು ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಗೆ ವಿನೋದ್ ಪ್ರಿಯಾ ಮೇಡಮ್ ಇಸ್ ದ ಝೋನಲ್ ಕಮಿಷನರ್ ಸೌತ್ ಇಸ್ ದ 6. ಹೀಗಾಗಿ ಅವರು ನಮಗೆ ಈಗ ಎಲ್ಲ ಕಡೆಗೆ ಕೌಂಟಿಂಗ್ ಸೆಂಟರ್ಸು ವ್ಯವಸ್ಥೆ ಏನಿದೆ ನಾವು ತಯಾರು ಮಾಡಿಕೊಂಡು ಮೊದಲೇ ಅಪ್ರೂವಲ್ ಪಡೆತೀವಿ. ಅದು ಎಲೆಕ್ಷನ್ ಕಮಿಷನಿಂದ ಅಪ್ರೂವಲ್ ಆದಮೇಲೆ ನಾವು ಆ ಪ್ರಕಾರ ಮುಂದೆ ಬರೆಸ್ತೀವಿ. ಪೋಸ್ಟಲ್ ಬ್ಯಾಲೆಟ್ದು ಏನು ಜಾಸ್ತಿ ನಂಬರ್ನಲ್ಲಿ ಬಂದಿರೋದ್ರಿಂದ ಅದು ಎಣಿಕೆ ನಿರಂತರವಾಗಿ ನಡೀತಾ ಇರುತ್ತೆ. ಲಾಸ್ಟ್ ರೌಂಡ್ಗಿಂತ ಮುಂಚೆನೇ ನಾವು ಅದನ್ನು ಮುಗಿಸ್ತೇವೆ. ಆಮೇಲೆ ಲಾಸ್ಟ್ ರೌಂಡ್ ಎಂಟ್ರಿ ಆಗ್ತದೆ. ಸೊ ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಈ ಸಲ ಪ್ರತಿಯೊಂದು ಟೇಬಲ್ಗೆ ಒಂದು CCTV ಕ್ಯಾಮ್ರಾ ಇದೆ. ಅದನ್ನು ಬಿಟ್ಟು ಎಲ್ಲೆಲ್ಲಿ ಬೇಕು ಅವರು ವಿಡಿಯೋಗ್ರಾಫಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಂದರೆ 4ನೇ ತಾರೀಕಿಗೆ ಬೆಳಿಗ್ಗೆ ಯಾವ ಟೇಬಲ್ನಲ್ಲಿ ಯಾರು ಹೋಗಬೇಕು ಅಂತ ಆ ರ್ಯಾಂಡಮೈಸೇಷನ್ ಕೂಡ ಅಬ್ಸರ್ವರ್ ಹೆದರ್ಗಡೆ ಅವರು ಮಾಡ್ತಾರೆ. ಹೀಗಾಗಿ ಯಾರಿಗೂ ಈ ಸಲ ಪ್ರತಿ ಸಲ ತಂತೇನೆ ಈ ಸಲನೂ ಕೂಡ ಮಾಡಿಕೊಂಡು ಯಾರು ಯಾವ ಟೇಬಲ್ಗೆ ಹೋಗ್ತಾರೆ ಅಂತ ಯಾರು ಗೊತ್ತಾಗಲ್ಲ. ಅದು ಲಾಸ್ಟ್ ಮಿನಿಟ್ನಲ್ಲಿನೇ ಗೊತ್ತಾಗ್ತದೆ. ಹೀಗಾಗಿ ಎಲ್ಲ ಥರದ್ದು ವ್ಯವಸ್ಥೆ ಮಾಡಲಾಗಿದೆ. ಈ ವೇಳೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿಯಾಗಿ ಡಾಕ್ಟರ್ K. ಹರೀಶ್ ಕುಮಾರ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು.